ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ಫಸ್ಟ್ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಾನು ಮಾಡಿರೋ ಮಿಸ್ಟೇಕ್ಸ್ಗಳ ಬಗ್ಗೆ ನೀವು ಕ್ಲಿಯರ್ ಕಟ್ಟಾಗಿ ತುಂಬ ಚೆನ್ನಾಗಿ ನನಗೆ ತಿಳಿಸಿದ್ರ. ಆ ಮಿಸ್ಟೇಕ್ಸ್ನ ಇನ್ನು ಮುಂದೆ ನಾನು ಮಾಡಲ್ಲ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ವಿಷಯ ಏನಪ್ಪ ಅಂದರೆ, ಕೆಲವು ದಿನಗಳ ಹಿಂದೆ ನನ್ನ ಫ್ರೆಂಡು ನಾನು ಶಿವಮೊಗ್ಗ ಹೋಗಿದ್ವಿ. ಅವನದೇನೋ ಪರ್ಸ್ನಲ್ ಕೆಲಸ ಇತ್ತು ಅಂತ ಜೊತೆಗೆ ನನ್ನೂ ಕರ್ಕೊಂಡು ಹೋಗಿದ್ದೆ. ನನ್ನ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಅಜ್ಜು ಅಂತ. ಅವನ ಕಾರಲ್ಲೇ ಹೋಗಿದ್ದು ನಾವು. ಸೊ ನಮ್ಮ ಜರ್ನಿ ಹೇಗಿತ್ತು, ಶಿವಮೊಗ್ಗ ವೈಬ್ ಹೇಗಿತ್ತು, ನಾವಲ್ಲಿ ಹೋಗಿ ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಕಣ್ಣು ಮುಚ್ಚೋಲ್ಲ, ಹಗಲಲ್ಲಿ ಕಣ್ಣಿ ತೆರೆಯೋದಿಲ್ಲ. ಹಸಿವಿನ ಹಂಗಿಲ್ಲ, ನಿದಿರೆಯ ಗುಂಗಿಲ್ಲ, ಯಾರ್ಯಾರು ಬೇಕಿಲ್ಲ, ಬೇರೆಲ್ಲೂ ಸುಖವಿಲ್ಲ. ಈತಿಯೇ ತರವಲಕ್ಕೆ ಫ್ರೆಂಡ್ಸ್ ಅಂದಮೇಲೆ ನಮ್ಮ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋದು ಇದ್ದಿದ್ದೆ ಅಲ್ವಾ. ಅವನು ಬೇರೆ ನನಗೆ ತುಂಬ ದಿನ ಆಗಿತ್ತು ಸಿಕ್ಕು. ಹಾಗೆ ನೈಟೆಲ್ಲ ನಮ್ಮ ಕಷ್ಟ ಸುಖನ ಮಾತಾಡ್ಕೊಳ್ತಾ ಬೆಳಗ್ಗೆ ಆಗೋಷ್ಟರಲ್ಲಿ ಶಿವಮೊಗ್ಗ ತಲುಪಿದ್ವಿ. ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ದು ಕೆಲಸ ಏನಿತ್ತು ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಚಂಪಕ ಸರ್ಸೆ ಅನ್ನೋ ಪ್ಲೇಸ್ಗೆ. ಏನು ಪ್ಲೇಸ್ ಗುರು ಇದು, ನನಗಂತೂ ತುಂಬಾ ಇಷ್ಟ ಆಗೋಗ್ಬಿಡ್ತು. ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಇಂಥ ಪ್ಲೇಸ್ಗಳಿಗೆ ಹೋದಾಗಲೇ ನೆಮ್ಮದಿ ಅನ್ನೋದು ಸಿಗೋದು ಅನಿಸುತ್ತೆ. ವಿ ಮಸ್ಟ್ ವಿಸಿಟಿಂಗ್ ಪ್ಲೇಸ್ ಇದು. ನೀವು ಯಾವಾಗಾದರೂ ಶಿವಮೊಗ್ಗಕ್ಕೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ನಾವಲ್ಲಿ 2 to 3 ಅವರ್ಸ್ನ ಸ್ಪೆಂಡ್ ಮಾಡಿದ್ವಿ. ಬಟ್ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಅಲ್ಲಿನ ನೇಚರು ಅಷ್ಟು ಚೆನ್ನಾಗಿತ್ತು. ಅಲ್ಲಿನ ಸುತ್ತಮುತ್ತಲಿನ ನೇಚರು, ವೆದರು, ಆ ಕಲ್ಯಾಣಿ ಸೆಂಟ್ರಲ್ಲಿರೋ ಟೆಂಪಲ್ಲು ನನಗಂತೂ ತುಂಬಾ ಇಷ್ಟ ಆಗೋಗ್ಬಿಡ್ತು. ಅಲ್ಲಿ ನನಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅನಿಸಿದ್ದು ಅಂದರೆ, ನನ್ನ ಆರಾಧ್ಯ ದೈವ, ನಾನು ಪೂಜಿಸುವಂತಹ ಈಶ್ವರ ನೆಲೆಸಿದ್ದ. ಅದೇ ಅದೇ ಮೋಡವೀಗ ವಿನೂತನ ರೂಪ ತಾಳಿ ನಿನ್ನ ಸೋಕಿದೆ. ಪದೇ ಪದೇ ಗಂಧಗಾಳಿ ವಿಚಾರಿಸಿ 100 ಬಾರಿ ಸುಮ್ಮನಾಗಿದೆ. ನಾವಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ ದಾರಿಲಿ ನಮ್ಮ ಬಾಸ್ ಸಿಕ್ಕರು. ಅವ್ರನ್ನ ನೋಡಿ ಎಷ್ಟು ಖುಷಿ ಆಯಿತು, ಅಷ್ಟೇ ದುಃಖನೂ ಆಯಿತು. ವಿ ಲವ್ ಯು ಆ್ಯಂಡ್ ಮಿಸ್ ಯು ಫಾರ್ ಎವರ್ ಅಪ್ಪು ಬಾಸ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.
ಆಲ್ರೆಡಿ ಇದರಲ್ಲಿರೋ ಕೆಲವೊಂದು ವೀಡಿಯೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ, ಸ್ಟೋರಿ ಕೂಡ ಹಾಕಿದ್ದೆ. ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದಲ್ಲಿ ನೋಡಿ. सूखा मन के अंदर क्यों रहेगा कबीरा मान जा रे फकीरा मान जा आजा तुझको पुकारे तेरी परछाइयाँ रे कबीरा मान जा रे फकीरा मान जा कैसा तू है निर्मोही कैसा हर जाइया कैसी तेरी खुद गर्जी लब नमक रमे नाम मिसरी कैसी तेरी खुद गर्जी तुझे प्रीत पुरानी दूसरी मस्त मौला मस्त कलंदर तू हवा का. ಓಕೆ ಗೈಸ್, ಇದಾಗಿತ್ತು ನಮ್ಮ ಜರ್ನಿ ಆಫ್ ಶಿವಮೊಗ್ಗ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ. ಇಷ್ಟ ಆದರೆ ಏನೆಲ್ಲ ಮಾಡ್ಬೇಕಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಇನ್ನೊಂದು ಟೈಮ್ ಹೇಳ್ಬಿಡ್ತೀನಿ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ ಮತ್ತು ಫ್ರೆಂಡ್ಸ್ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತಂತ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.